ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಸಿಂಪಲ್ಲಾಗಿ ಬೋಟ್ ನೆಕ್ ಡಿಸೈನ್ ಕಸ್ಟಮರ್ ತೋರಿಸಿದ್ರು, ಇದೇ ಥರ ಮಾಡ್ಕೊಡಿ ಅಂತ. ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಇದು ಶೋಲ್ಡರ್ ಬಂದು 7.5 ಇದೆ. ನಾನು ಭುಜ ಬಂದು 3 ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು 4.5 ಇಂಚು ನೆಕ್ ಡಿಸೈನ್ ತೊಗೊಂಡಿದ್ದೀನಿ. ಈ ಥರ ಡ್ರಾಪ್ ಶೇಪ್ ನೆಕ್ ಡಿಸೈನ್ ಇದು ಪ್ಯಾರೆಟ್ ಗ್ರೀನ್ ಕಲರ್ ಬ್ಲೌಸ್. ಇದು ಸ್ಯಾರಿ ಬಂದು ಲೈಟ್ ಪಿಂಕ್ ಪರ್ಪಲಲ್ಲಿ ಬರುತ್ತೆ ಸ್ಯಾರಿ. ಇದು ಅವರು ನಮಗೆ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದರು. ನಾನು ಅದೇ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ. ಇದು ನಾನೀಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಡ್ತೀನಿ. ಕೆಳಗಡೆ ಬ್ಲೌಸ್ ಪೀಸ್ ಹಾಕ್ತೀನಿ, ಮೇಲ್ಗಡೆ ಲೈನಿಂಗ್ ಪೀಸ್ ಹಾಕ್ಬಿಟ್ಟು ಅಟ್ಯಾಚ್ ಮಾಡ್ಕೊತೀನಿ. ಅಟ್ಯಾಚ್ ಮಾಡಿಕೊಂಡು ಒಂದು ಕಿನಾರಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನಾನು ಬಾವಿನ ಥ್ರೆಡ್ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಥ್ರೆಡ್ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹಾಕ್ಕೊಂಡು ಕಿನಾರಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇದು ಬಟ್ಟೆ ಮತ್ತು ಸ್ವಲ್ಪ ರಫ್ ಇದೆ ಬಟ್ಟೆ, ಫೋಲ್ಡಿಂಗ್ ಮಾಡಿಕೊಂಡ್ರೂ ಒಂಥರ ಕಾಣಿಸ್ತಾಯಿತ್ತು. ಅದಕ್ಕೇನು ಮಾಡಿದೆ, ನಾನು ಅರ್ಧ ಇಂಚು ಬಿಟ್ಟು ಪಾಯಿಂಟೆಡ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದನ್ನು ಈ ಥರ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ಜರುಗಲ್ಲ, ಆ ಕಡೆ ಈ ಕಡೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಇದು ಈ ಥರ ಯಾವುದೇ ಬ್ಲೌಸ್ ಪೀಸ್ ನಾವು ಅಟ್ಯಾಚ್ ಮಾಡಬೇಕಾದ್ರೂ ಈ ಥರ ಕ್ಲೀನಾಗಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಮತ್ತು ನಾವು ಯಾವ ಥರ ನೆಕ್ಕು ಡಿಸೈನ್ ಮಾಡ್ತೀರೋ ಅದೇ ಥರ ನೆಕ್ಕು ತಿರುಗಿಕೊಡುತ್ತೆ. ಇಲ್ಲ ಅಂದರೆ ಆ ಕಡೆ ಈ ಕಡೆ ಬಟ್ಟೆ ಹೋಗ್ಬಿಡುತ್ತೆ, ಆಮೇಲೆ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಆಗಿಬಿಡುತ್ತೆ. ಇದು ನಾವು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಕ್ಲೀನಾಗಿ ಈ ಥರ ಬಟ್ಟೆ ಹಿಂದೆಗಡೆ ಫೋಲ್ಡಿಂಗ್ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಈಗ ನೋಡಿ, ಲೈನಿಂಗ್ ಪೀಸೆಲ್ಲ ಅಟ್ಯಾಚ್ ಮಾಡಿದ್ದೀನಿ. ಬ್ಯಾಕ್ ಪೀಸ್ ಇದು ಫ್ರಂಟು ಮೊದಲೇ ರೆಡಿ ಆಗಿದೆ, ಸ್ಲೀವ್ ರೆಡಿ ಆಗಿದೆ. ಈ ಬ್ಯಾಕ್ ನೆಕ್ ಡಿಸೈನ್ ಮಾತ್ರ ಬ್ಯಾಲೆನ್ಸ್ ಇತ್ತು, ಅದಕ್ಕೆ ಇದು ವೀಡಿಯೋ ಮಾಡೋಣ, ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ನಾನು ಬ್ಲೌಸ್ ಪೀಸ್ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಅಟ್ಯಾಚ್ ಆಗಿತ್ತಲ್ವ, ಅದಕ್ಕೆ ಬ್ಲೌಸ್ ಪೀಸ್ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೋಟ್ ನೆಕ್ ಡಿಸೈನು. ಕಸ್ಟಮರು ನಮ್ಗೆ ಇದೇ ಥರ ಸಿಂಪಲ್ಲಾಗಿ ಬೋಟ್ ನೆಕ್ ಡಿಸೈನ್ ಮಾಡಿಕೊಡಿ, ಒಂದು ಬಟನ್ಸ್ ಇಟ್ಕೊಡಿ ಅಂತ ಹೇಳಿದರು. ನೋಡಿ, ನಾನು ಹಿಂದೆಗಡೆ ಡಾಟ್ ಇಟ್ಕೊಳ್ತಾ ಇದ್ದೀನಿ. 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಇದು ಬಟನ್ಸ್ ಬಂದು ಸ್ಯಾರಿ ಕಲರಲ್ಲೇ ಬಟನ್ಸ್ ಹೊಡೆದಿದ್ದೀನಿ ಇವಾಗ. ಇದೆಲ್ಲ ರೆಡಿ ಆಯಿತು ನೋಡಿ. ಸ್ಯಾರಿ ಕಲರ್ ಈ ಕಲರ್ ಬರುತ್ತೆ, ಪಿಂಕ್ ಪರ್ಪಲ್ ಥರ ಬರುತ್ತೆ ಇದು ಕಲರ್. ಅದು ಬಟ್ಟೆ ನಾನು ಮರ್ತೋಗ್ಬಿಟ್ಟಿದ್ದೆ. ನಾನು ಅದು ಇವರು ಪೈಪಿಂಗ್ ಕೊಡಬೇಕು ಮತ್ತು ಬಟನ್ಸ್ ಹೊಡಿಬೇಕು ಅಂತ ಹೇಳಿದರು. ಅದಕ್ಕೇನು ಮಾಡಿದೆ, ಒಂದು ಸ್ವಲ್ಪ ಬಟ್ಟೆ ಮಾತ್ರ ಕಟ್ ಮಾಡಿಕೊಂಡೆ ನಾನು. ಇದು ಫಾಲ್ ಫುಲ್ ಆಗಿಬಿಟ್ಟಿತ್ತು, ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಇವಾಗೆಲ್ಲನೂ ಅಟ್ಯಾಚ್ ಮಾಡ್ಕೊಳ್ತೀನಿ. ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಇದು ನೆಕ್ಗೆ ಪೈಪಿಂಗ್ ಬರುತ್ತೆ ಇದು, ಮತ್ತು ಬಟನ್ಸು ಮೇಲ್ಗಡೆ ಒಂದು ಬಟನ್ಸ್ ಬರುತ್ತೆ ಮತ್ತು ಕೆಳಗಡೆ 3 ಬರುತ್ತೆ. ಮತ್ತು ಸ್ಲೀವ್ಗೂ ಅವರು ಮಾಮೂಲಿ ಲೆಂತು 10 ಇಂಚು ಸ್ಲೀವ್ ಬರುತ್ತೆ. 10 ಇಂಚು ಸ್ಲೀವಿಗೆ ಅವರು ನನಗೆ ಒಂದು 4 ಬಟನ್ಸ್ ಹಾಕ್ಕೊಡಿ ಅಂತ ಹೇಳಿದರು. ಅದೇನು ಓಪನ್ ಏನು ಇಟ್ಸ್ಕೊಂಡಿಲ್ಲ ಅವರು, ಮಾಮೂಲಿ ಸ್ಲೀವಿಗೆ ಮಾಡಿಕೊಂಡು ಬಟನ್ಸ್ ಇಟ್ಕೊಂಡಿದ್ದಾರೆ ನೋಡಿ. ನಾನು ಇವಾಗ ಅದನ್ನು 1 ಇಂಚಿಗೆ ನಾನು 1.5 ಇಂಚು ಫೋಲ್ಡಿಂಗ್ ಕಟ್ ಮಾಡ್ಕೊಂಡಿರ್ತೀನಿ. ನಾನು 1 ಇಂಚಿಗೆ ಎರಡನ್ನೂ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಪೈಪಿಂಗ್ ಮಾಡ್ಕೊಳ್ಬೇಕಾದ್ರೆ ತುಂಬ ಈಸಿ ಆಗುತ್ತೆ, ಮತ್ತು ಅದು ಒಂದೇ ಲೆವೆಲಾಗಿರ್ಬೇಕು ನೋಡಿ. ಇದೆಲ್ಲ ಆಯ್ತು. ಇವಾಗ ನಾನೀಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ನಾನು 1/2 ಇಂಚ್ ಟೆನ್ಷನ್ ಆದರೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಮಾಮೂಲಿ ನಾರ್ಮಲ್ಲು ಟೆನ್ಷನ್ ಆದರೂ ಹಾಕ್ಕೊಳ್ಬೋದು. ಇದು ಥ್ರೆಡ್ ಪೈಪಿಂಗ್ ಆಗುತ್ತೆ. ಇದು ಥ್ರೆಡ್ ಪೈಪಿಂಗ್ ಮಾಡೋರು ಸ್ವಲ್ಪ ಅಂದರೆ ಅನುಭವ ಇರೋರು ಹಾಗೆ ಮಾಡ್ತಾರೆ. ಈಗ ಹೊಸ್ದಾಗಿ ಕಲಿತಾರೋರು ಏನು ಮಾಡ್ತಾರೆ, ಅವರು ಫಸ್ಟು 1/2 ಇಂಚು ಟೆನ್ಷನ್ ಚೇಂಜ್ ಮಾಡಿಕೊಂಡು ಅಟ್ಯಾಚಿಂಗ್ ಮಾಡಿಕೊಂಡು ಆಮೇಲೆ ಮಾಡ್ಕೊಳ್ಬೇಕಾಗತ್ತೆ. ಇದು ಹಳಬರಿಗೆ ಇದು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಈಗ ಹೊಸ್ದಾಗಿ ಕಲಿಯೋರು ಏನು ಮಾಡ್ತಾರೆ, 1/2 ಇಂಚ್ ಟೆನ್ಷನ್ ಹಾಕ್ಕೊಂಡು ಮಾಡ್ತಾರೆ. ಹಾಗೂ ಮಾಡ್ಬೋದು, ಈಗೂ ಮಾಡ್ಬೋದು. ನಾನು ಈ ಥರ ಮಾಡ್ತೀನಿ. ನಾನು ಯಾವುದು ಸಾಮಾನ್ಯವಾಗಿ 1/2 ಇಂಚ್ ಟೆನ್ಷನ್ ಹಾಕ್ಕೊಳ್ಳಲ್ಲ. ನಾನು ಮಾಮೂಲಿ ಟೆನ್ಷನಲ್ಲೇ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನೋಡಿ. ನಾನು ಅದು ರೌಂಡ್ ಶೇಪ್ ಇದೆ ಅಲ್ವ ನೆಕ್ಕೆಲ್ಲನೂ, ಅದಕ್ಕೆಲ್ಲ ಕ್ಲೀನಾಗಿ ಕಚ್ಚ ಹೊಡ್ಕೊತಾ ಇದ್ದೀನಿ. ನಾನು ನ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಪೈಪಿಂಗ್ ಥ್ರೆಡ್ ತೊಗೊಂಡು ಅದು ಇಟ್ಕೊಂಡು ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡ್ತಾಯಿದ್ದೀನಿ ನಾನು. ಇಲ್ಲ ನನಗೆ ಪೈಪಿಂಗ್ ಥ್ರೆಡ್ ಏನು ಬೇಡ, ನಾನು ಹಂಗೆ ಫೋಲ್ಡ್ ಮಾಡ್ಕೊಳ್ತೀನಿ ಅನ್ನೋದು ಸಹ ಅವರು ಹಂಗೆ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಆದಷ್ಟು ಪೈಪಿಂಗ್ ಥ್ರೆಡ್ಡನ್ನೇ ಹಾಕ್ಕೊಂಡು ಯೂಸ್ ಮಾಡ್ತೀನಿ ನಾನು. ಈ ಶೇಪ್ ಹತ್ರ ಮಾತ್ರ ಸ್ವಲ್ಪ ಅದು ಬಟ್ಟೆಯಲ್ಲಿ ಒಂಚೂರು ದಪ್ಪ ಬಂದ್ಬಿಡುತ್ತೆ, ಅದನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ಅದೊಂದು ಸ್ವಲ್ಪ ಅಲ್ಲೊಂಚೂರು ನೋಡ್ಕೊಳ್ಬೇಕು. ಈ ಕಡೆ ಎಲ್ಲನೂ ಸ್ವಲ್ಪ ಕ್ಲೀನಾಗಿ ಬರುತ್ತೆ,
ಆ ಫೋಲ್ಡಿಂಗು ಮತ್ತು ಆ ಶೇಪ್ ಬರುತ್ತಲ್ವ, ಆ ಶೇಪ್ ಕಡೆ ಒಂದು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ. ಇದು ಪಾಚಿ ಗ್ರೀನ್ ಕಲರ್ ಬ್ಲೌಸ್ ಪೀಸ್. ಇದು ಕಾಪರ್ ಕಲರು ಫ್ಲವರ್ ಬಂದಿದೆ. ಇದು ಸ್ಲೀವ್ಗೆ ಬಾರ್ಡ್ರ್ ಬಂದಿದೆ, 4 ಇಂಚು ಬಾರ್ಡ್ರ್. ಇದು ಅವರು ಬ್ಯಾಕಲ್ಲಿ ಈ ಥರ ಡಿಸೈನ್ ಹೇಳಿದರು ಮಾಡಿಕೊಡಿ ಅಂತ. ನೋಡಿ ಇವಾಗ ಆಯ್ತು. ಇದು ಅದೇ ಒಂಚೂರು ಶೇಪ್ ಹತ್ರ ಮಾತ್ರ ಒಂದು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಬೇಕು. ನೋಡಿ ಈಗ ಇದೆಲ್ಲ ಬ್ಯಾಕೆಲ್ಲ ರೆಡಿ ಆಯಿತು. ಇದನ್ನು ಕಚ್ಚೆನ ಹೆಮ್ಮಿಂಗ್ ಆದರೂ ಮಾಡ್ಕೊಳ್ಬೋದು, ಫೋಲ್ಡಿಂಗ್ ಆದರೂ ಮಾಡ್ಕೊಳ್ಬೋದು. ನಾನು ಅದ್ರ ಪಕ್ಕನೇ ಇನ್ನೊಂದು ಸ್ಟಿಚಿಂಗ್ ಹಾಕ್ತೀನಿ, ಕಚ್ಚೆ ಪಕ್ಕನೇ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು. ಹೆಮ್ಮಿಂಗ್ ಮಾಡೋರು ಹೆಮ್ಮಿಂಗ್ ಮಾಡ್ಕೊಳ್ಬೋದು. ನೋಡಿ ಈ ಥರ. ಇಲ್ಲ ನನಗೆ ಆಗಲ್ಲ, ನಾನು ಇದೇ ಥರ ಹೊಲ್ಕೊಳ್ತೀನಿ ಅಂದರೆ ಸಹ ಹೊಲ್ಕೊಳ್ಬೋದು. ಇದು 2 ಆಪ್ಷನ್ ಇರುತ್ತೆ. ಇದು ಮಾಡ್ಕೊಳ್ಬೋದು. ಇದು ನಾನು ಈ ಥರ ಮಾಡ್ತೀನಿ ನಾನು. ನೋಡಿ ಈಗ ಅದು ಫುಲ್ಲು ರೆಡಿ ಆಯ್ತು. ಇದು ನೋಡಿ, ಇಲ್ಲಿ ಒಂದು ಬಟನ್ಸ್ ಬರುತ್ತೆ, ಬಟನ್ಸ್ ರೆಡಿ ಮಾಡಿಕೊಂಡು ಹಾಕಬೇಕಾಗುತ್ತೆ. ನೋಡಿ ನಾನು ಬಟನ್ಸ್ ಈ ಥರ ಹಾಕಿದ್ದೀನಿ. ನೋಡಿ ಯಾವ ಥರ ಬಂದಿದೆ. ಇದು ಸ್ಲೀವ್ಗೆ ನೋಡಿ ಬಟನ್ಸ್ ಹಾಕಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಯಾವ ಥರ ಡಿಸೈನ್ ಬಂದಿದೆ ಅಂತ ನೋಡಿ ತಿಳಿಸಿ. ಥ್ಯಾಂಕ್ ಯು.